ಇನ್ನೇನು ಹೊಸ ವರ್ಷ ಶುರು ಮಾಡ್ತೀಯ? ಏನು ಮಾಡಿದ್ರು ಅಷ್ಟೇ. ನಾವು ಎಷ್ಟೇ ಕಟ್ಟಿ ಹಾಕಿದ್ರು ಬೇರೆ ಯಾರೋ ಬಂದು ಅಮ್ಮನವ್ರ ಸಹಾಯಕ್ಕೆ ನಿಲ್ತಾರೆ. ಎಷ್ಟು ದಿವಸ ನಮ್ಮ ಊರಿನ ಮನುಷ್ಯರೇ ನಿಲ್ತಾ ಇದ್ರು. ಈಗ ಈಗ ಹಾವು ಬಂದು ಹೋಗಿದೆ. ಹಾವು ಕಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪರೀಕ್ಷಿತ ರಾಜ ಬಚ್ಚಿಟ್ಕೊಂಡಾಗ ನಮ್ಮ ಕತೆ ಆಗೋಗ್ಬಿಟ್ಟಿದೆ. ನಾವೇ ಮಾಂಗಲ್ಯ ತಗೊಂಡೋಗಿ ಹುತ್ತಕ್ಕೆ ಹಾಕಿದ್ರು ಕೂಡ ಹಾವು ಅಲ್ಲಿ ಹೋಗಿ ಮಾಂಗಲ್ಯ ತಗೊಂಡ್ಬಂದು ಅಮ್ಮನವ್ರಿಗೆ ಧಾರಣೆ ಮಾಡಿದ್ರು. ಇನ್ನೇನು ಮಾಡೋದಕ್ಕಾಗುತ್ತೆ ಬಿಡು. ಅದೇ ನನಗೂ ಅರ್ಥ ಆಗದೆ ಇರೋದು. ನಾವು ಕಲ್ಲುಗಳ ಕೋಟೆ ಕಟ್ಟಿದ್ವಿ. ಹುತ್ತದ ಕೋಟೆ ಒಳಗೆ ಮಂಡಲ ಹಾಕಿದ್ವಿ. ನನಗೆ ಭೈರವನು ಸಾಥ್ ಕೊಟ್ಟ. ಆದ್ರೂ ಇದನ್ನೆಲ್ಲ ಬಿಡ್ಸ್ಕೋತಿದ್ದಾಳೆ ಅಂದ್ರೆ ಅವಳಗಿಂತ ದೊಡ್ಡ ತಾಯಿ ನನ್ನ ಕ್ಷುದ್ರ ದೇವತೆ. ಆಕೆನ ನಾನು ಆವಾಹನೆ ಮಾಡ್ಕೋತೀನಿ. ಇದಕ್ಕೆಲ್ಲ ಉತ್ತರ ಅವಳೇ ಕೊಡ್ತಾಳೆ. ನೀನ್ ಇಲ್ಲಿ ಪಟ್ಟಂಗ ಹೊಡೆದ್ರೆ ಏನ್ ಬರುತ್ತೆ? ಅದ್ಯಾರೋ ಕ್ಷುದ್ರ ದೇವತನೋ ಚಿತ್ರ ದೇವತನ ಅಂತೀಯಲ್ಲ. ನಡಿ ಅಲ್ಲಿಗೆ ಹೋಗೋಣ. ಈ ಆವಾಹನೆ ಮಣ್ಣು ಮಸಿ ಎಲ್ಲ ಬಿಟ್ಟು ಹಾಕು. ಇಲ್ಲ ಅವ್ರೆಲ್ಲಿದ್ದಾರೆ ಹೇಳೋ, ನನ್ ಠಾಣೆ ಕರೆಸ್ತೀನಿ. ಏ ಇನ್ಸ್ಪೆಕ್ಟರ್ ಮಾರಿಗುಡಿ ಅಂದ್ರೆ ಎಲ್ರು ಗಡ ಗಡ ನಡಗಿ ನನ್ನ ಮುಂದೆ ಬಂದು ನಿಂತ್ಕೊಂತಾರೆ. ನಿನ್ ಮುಂದೆನೆ ಇಷ್ಟೆಲ್ಲ ಕಣ್ಕಂಟಾದ್ರು ಇನ್ನು ಮೂರ್ಖನ ತರ ಮಾತಾಡ್ತಿದ್ಯಲ್ಲ. ತಂತ್ರವಿದ್ಯೆಯಲ್ಲಿ ನಂಬಿಕೆ ಇಲ್ಲ ಅಂತ್ಯ. ಆದ್ರೂ ನಿನ್ನನ್ನ ಮರಳುಗೊಳಿಸಿದ್ದು ಆ ಮಾಯಾವಿ. ಹೆಣ್ಣು ಅಂದ್ರೆ ಜೊಲ್ಲು ಸುರ್ಸ್ಕೊಂಡು ಹೋಗೋ ನಿನ್ನ ಬಲಹೀನತೆಯನ್ನ ಉಪಯೋಗಿಸ್ಕೊಂಡ್ಬಿಟ್ಲು. ನಿನ್ನಂಥವನನ್ನ ಯಾರ್ ಬೇಕಾದ್ರೂ ಮರಳುಗೊಳಿಸ್ಬೋದು. ಈಗ ನಾವು ಕಿತ್ತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಗುಂಪಿಗೆ ಸೇರಿದ ಭೈರವನೇ ಏನು ತಡೆಯೋದಕ್ಕಾಗ್ಲಿಲ್ಲ ಅಂದಮೇಲೆ ನಮ್ ಕೆಲಸನ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಅದ್ರ ಬಗ್ಗೆ ಯೋಚನೆ ಮಾಡು. ಅದಕ್ಕೆಲ್ಲ ಇರೋದು ಒಂದೇ ದಾರಿ. ನನ್ನ ತಾಯಿ ಹತ್ರ ಹೋಗೋಣ. ನಾವೇ ಕಟ್ಟಿದ ಕಲ್ಲಿನ ಕೋಟೆ ನಮ್ಮ ಮೇಲೆ ಹೇಗೆ ಕಲ್ಲಿನ ಮಳೆಯಾಗಿ ಪರಿವರ್ತನೆ ಆಯ್ತು ಅಂತ ಅವಳೇ ಹೇಳ್ತಾಳೆ. ಕಡಿಕೆ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನ ತಾಯಿ ಹತ್ರ, ನನ್ನ ಆರಾಧ್ಯ ದೈವ, ನಾನು ಉಪಾಸನೆ ಮಾಡೋ ನನ್ನ ತಾಯಿ ಹತ್ರ ಹೋಗ್ತಿದ್ದೇನೆ. ಅವಳೇ ಕೊಡ್ತಾಳೆ ಇದಕ್ಕೆಲ್ಲ ಪರಿಹಾರ. ಯಾವತ್ತು ಕೈ ಬಿಟ್ಟಿಲ್ಲ ಅವಳು ನನ್ನನ್ನ. ಇವತ್ತು ನೋಡೇ ಬಿಡೋಣ ಆ ಅಮ್ನೋರ ಇಲ್ಲ ನಾನಾ ಅಂತ. ಕಡ್ಕೆ ನಮ್ಮ ಪೂಜೆ ಫಲ ಕೊಡ್ತಾ ಇದೆ. ಜೈ ಮಹಾಕಾಲ.
ಏನ್ ಮಾಡ್ತಿದ್ಯಾ ಕಡ್ಕಿ? ಅಮ್ಮನವ್ರಿಗೆ ಹಾಕಿದ ಕಲ್ಲಿನ ದಿಗ್ಬಂಧನನ ತಾತ್ಕಾಲಿಕವಾಗಿ ತೆಗೆದಿದ್ವಿ. ಈಗ ನಾನು ಅದೇ ಕಲ್ಲಿನ ದಿಗ್ಬಂಧನನ ಹಾಕಿದ್ದೇನೆ. ನನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅದೇ ಮಾಡ್ತಾ ಇದೆಯಲ್ಲ, ಏನಾಯ್ತು ನಿನ್ಗೆ? ಕಡ್ಕೆ, ಏಯ್ ಕಡ್ಕೆ, ನಿಂತ್ಕೋ! ಅಂತೂ ಅಪರೂಪದ ಅತಿಥಿಗಳು ನಮ್ಮ ಮನೆಗೆ ಬಂದು ಹೋಗಿದ್ದು ನಮ್ಮನೆಯಲ್ಲೇ ಉತ್ಸವ ನಡೀತೇನೋ ಅನ್ನಿಸ್ಬಿಡ್ತು. ಹ್ಞೂ ಕಣ ಶೇಖ್ರಿ, ಅವ್ರು ಹೋದ್ಮೇಲೆ ಮತ್ತೆ ಮನೆ ಬಣ ಬಣ ಅಂತಿದೆ. ನಮ್ ಜಾಜಿನು ಅವ್ರು ಬಂದಾಗ ಅದು ಎಷ್ಟು ಲವಲವಿಕೆಯಿಂದ ಇದ್ಲು. ಅಮೃತನ್ ಎಷ್ಟು ಹಚ್ಕೊಂಡ್ಬಿಟ್ಟಿದ್ಲು. ಊರ್ ತುಂಬಾ ಇವ್ರದೇ ಸಡಗರ, ಎಲ್ಲಿ ನೋಡಿದ್ರು ಇವ್ರೆ. ಜಾಜಿ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಅಡುಗೆ ಮಾಡಿದ್ದೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸದ್ಯ ಅವ್ರುಗಳು ಬರೋ ಹೊತ್ನಲ್ಲಿ ಇವಳು ಸರಿ ಹೋಗಿದ್ಲಲ್ಲ. ಅವ್ರುಗಳು ಬರೋಕ್ ಮುಂಚೆ ಇವಳು ಹೆಂಗಾಗೋಗಿದ್ಲು? ನಮಗಂತೂ ಇವಳದೇ ಚಿಂತೆ ಆಗಿತ್ತು. ಜಾಜಿ, ಏನಾಯ್ತಮ್ಮ? ಜಾಜಿ, ಓ ಶೇಖ್ರಿ, ಮತ್ತೆ ಇವಳಿಗೇನೋ ಹೊಕ್ಕು ತಕೊಣೋ. ಏನಾಯ್ತಮ್ಮ? ಜಾಜಿ, ಅಯ್ಯೋ ದೇವ್ರೆ, ಎಲ್ಲ ಸರಿ ಹೋಗಿತ್ತಲ್ಲ, ಮತ್ತೇನಾಯ್ತು? ಜಾಜಿ, ಏನ್ರಿ ಇದು? ಈಗ ಒಂದು ಕ್ಷಣದ ಮುಂಚೆ ಎಲ್ಲರೂ ಸಂತೋಷವಾಗಿದ್ವಿ, ಮರುಕ್ಷಣದಲ್ಲೇ ಆತಂಕ ಶುರು ಆಗಿದೆ. ಇದೇನ್ ಗ್ರಹಚಾರನೋ? ನಾಳೆ ದೇವಸ್ಥಾನಕ್ಕೆ ಹೋದಾಗ ಇವಳ ಹೆಸರಿನಲ್ಲಿ ಅಮ್ಮನವ್ರಿಗೊಂದು ಅರ್ಚನೆ ಮಾಡಿಸ್ಬಿಡು. ಅಮ್ಮ, ಸುತ್ತಿ ಬಳಸಿ ನೀನು ಅಲ್ಲಿಗೆ ಬರಬೇಡ. ಎಲ್ಲದಕ್ಕೂ ಒಂದೊಂದು ಹೆಸರು ಇಡಬೇಡ. ಉತ್ಸವದ ಹೊತ್ತು ವಿಪರೀತ ಕೆಲಸ ಇರುತ್ತೆ. ಹೊತ್ತೊತ್ತಿಗೆ ಊಟ ಮಾಡೋಕ್ಕಾಗಿರಲ್ಲ. ಸಿಕ್ಕಿದ್ದನ್ನು ತಿಂದಿರ್ತಾಳೆ. ಪಿತ್ತ ಕೆರಳಿದ್ರೂ ಒಂದೊಂದ್ಸರ್ತಿ ಹೀಗಾಗತ್ತೆ. ಲಲಿತಾ, ಇವತ್ತು ಜಾಜಿಗೆ ಊಟ ಹಾಕಬೇಡ. ಶುಂಠಿ ಕಷಾಯ ಮಾಡಿಡು. ಜಾಜಿ, ನಿಂಗೆ ತುಂಬ ಸುಸ್ತಾಗಿದ್ರೆ ಒಂದು ಗಳಿಗೆ ಮಲ್ಕೋ. ಲಲಿತಾ ಶುಂಠಿ ಕಷಾಯ ಮಾಡಿ ನಿನ್ನನ್ನು ಎಬ್ಬಿಸ್ತಾಳೆ. ಕುಡಿದು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಏಯ್, ರೀ, ನೀವೇನೇ ಹೇಳಿದ್ರು ನನಗಂತೂ ಆತಂಕ ಆಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೀಯ ಕಡ್ಕಿ? ಏನಿದೆ ಪಂಚು? ಆ ಹಳ್ಳದಲ್ಲಿ ಬಂದಿಯಾಗೆ ನಮ್ಮನ್ನ ಅಷ್ಟು ಆಟ ಆಡ್ತಿದ್ದಾಳ ನಿನ್ನ ಅಮ್ಮನವರು. ಅವಳಿಗೆ ಬಿಸಿ ಮುಟ್ಸೋದಕ್ಕೆ ಇದು. ಬೇಡ, ನಾನು ಹೇಳಿದ್ದನ್ನು ಕೇಳು. ನೋಡು, ತಂತ್ರಕ್ಕೆ ಪ್ರತಿತಂತ್ರವನ್ನು ಒಡ್ಡೋದು ಸಹಜ. ಸ್ಪರ್ಧೆಗೆ ಇಳಿದ ಮೇಲೆ ಪ್ರತಿಸ್ಪರ್ಧೆಯನ್ನು ಒಡ್ಡೋದು ಸಹಜ. ಆದ್ರೆ ಅಮ್ಮನವ್ರಿಗೆ ಬೆಂಕಿ ಇಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಇದು ಅವಿವೇಕ. ಇದು ಎಂದಿಗೂ ಸಾಧ್ಯ ಇಲ್ಲ. ಅಸಾಧ್ಯವನ್ನ ಸಾಧ್ಯ ಮಾಡೋನು ಈ ಕಾಲ ರುದ್ರ ಸಿದ್ದೇಶ್ವರ. ಬೇಡ ಕಡ್ಕಿ! ಕಟ್ಟು ಬೇಗ. ಅವನ್ ಬರೋಕ್ ಮುಂಚೆ ಕೆಲಸ ಆಗ್ಬೇಕು.
ಮೂಢರಲ್ಲ, ಮೂಢರಲ್ಲ ನೀವು. ದೇವರನ್ನೇ ಸುಡುವುದಕ್ಕೆ ನೋಡಿದ್ದೀರಾ? ಅಮ್ಮನವರು ಅಂದ್ರೆ ಇಡೀ ಪ್ರಕೃತಿ. ಆಕಾಶದಲ್ಲಿ ಇರೋ ಸೂರ್ಯನನ್ನ ಅಂಗೈಯಲ್ಲಿ ಹಿಡಿಯೋ ಪ್ರಯತ್ನ ಮಾಡೋ ಶತಮೂರ್ಖರು ನೀವು. ಇಡೀ ಪ್ರಕೃತಿಯನ್ನ ಹಳ್ಳದಲ್ಲಿ ಕಟ್ಟಿಡೋದಕ್ಕೆ ಬಚ್ಚಿಡೋದಕ್ಕೆ ಸಾಧನ. ದೇಹ ಒಂದಕ್ಕೆ ನಾನಾ ಅಂಗಗಳಿರೋ ಹಾಗೆ, ಆಲಮರಕ್ಕೆ ಸಹಸ್ರ ಬಿಡಿಲುಗಳಿರೋ ಹಾಗೆ ಅಮ್ಮನವರ ಶಕ್ತಿಯ ಅಸ್ತಿತ್ವ ಇಡೀ ಜಗತ್ತಿನಲ್ಲಿ ಹಬ್ಬಿದೆ. ನನ್ನಲ್ಲೂ ಅಮ್ಮನವರ ಅಂಶವಿದೆ, ನಿಮ್ಮಲ್ಲೂ ಅಮ್ಮನವರ ಅಂಶವಿದೆ, ಪ್ರತಿ ಕಣ ಕಣದಲ್ಲೂ ಅಮ್ಮನವರ ಅಂಶವಿದೆ. ಅಮ್ಮನವರನ್ನ ಸುಟ್ಟರೆ ನಿಮ್ಮನ್ನ ನೀವೇ ಸುಟ್ಟುಕೊಂಡ ಹಾಗೆ. ಎಲ್ಲಿವರೆಗೂ ಸುಡುತ್ತೀರಾ? ಎಲ್ಲಿವರೆಗೂ ಬಲಿಸ್ತೀರಾ? ಇಡೀ ಭೂಮಂಡಲ, ಇಡೀ ನಭಮಂಡಲ, ಇಡೀ ಸೂರ್ಯಮಂಡಲ, ಇಡೀ ಬ್ರಹ್ಮಾಂಡ ಸಾಧ್ಯವಿಲ್ಲ. ಇಡೀ ಜಗತ್ತಿನ ಆರಂಭ ಅವಳು, ಮಧ್ಯ ಅವಳು, ಅಂತ್ಯ ಅವಳು. ಅವಳನ್ನೇ ಮುಗಿಸೋ ಪ್ರಮೇಯ ನಿಮ್ಮದು. ಸಾಧ್ಯವಿಲ್ಲ. ಅವಿವೇಕಿಗಳಾಗೆಂದಿಗೂ ಸಾಧ್ಯವಿಲ್ಲ. ಇನ್ನು ಸ್ವಲ್ಪ ಬೇಕಾ? ಈಗ ಆರಾಮಾಯ್ತಾ? ನಿನ್ನೆಯಿಂದ ಏನಾಗಿತ್ತು ನಿನಗೆ? ನಾನು ಆರಾಮಾಗಿ ಇದ್ದೀನಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಸರಿ ಹೋಯ್ತು. ನೆನ್ನೆಯಿಂದ ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಒಳ್ಳೆ ಕೀಲ್ ಕೊಟ್ಟ ಗೊಂಬೆ ತರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಓಡಾಡ್ತಿದ್ದೆ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಹೌದಾ? ಏನು ನೆನಪೇ ಆಗ್ತಿಲ್ವಲ್ಲ. ಜಾಜಿ, ಹಾಗಾದ್ರೆ ನಾವ್ ಯಾರು ಅಂತ ನಿನಗೆ ಗೊತ್ತೇ ಇಲ್ವಾ? ಇದೆಷ್ಟು ಹೇಳು? ಅಮ್ಮ ಸುಮ್ಮನಿರಮ್ಮ, ಕೇಳೋಣ ಕಣ. ಸುಮ್ಮನಿರು. ಈಗ ಸರಿ ಹೋಗಿದ್ದಾಳೆ, ಯಾಕೆ ಈಗ ಅವೆಲ್ಲ? ಹೋಗು. ಲಲಿತಾ ದೇವ್ರ ಮುಂದೆ ತುಪ್ಪದ ದೀಪ ಹಚ್ತಿದ್ದಾಳೆ, ಇವಳಿಗೊಂದು ಲೋಟ ಕಾಫಿ ಮಾಡ್ಕೊಡು. ಹೋಗು ಹೋಗು. ನನ್ನ ಕೈಲ ಆಗಲ್ಲ ಕಣ. ಹೋಗಮ್ಮ, ಪರವಾಗಿಲ್ಲ. ಎದ್ದೇಳಿಕೆ ಕಷ್ಟ. ಓಡಾಡದೆ ಇದ್ರೆ ಸರಿ ಹೋಗುತ್ತೆ. ನಮ್ಮಪ್ಪ ಹೋಗು. ಜಾಜಿ, ನಿಜವಾಗ್ಲೂ ನೆನ್ನೆ ಏನಾಯ್ತು ಅಂತ ನೆನಪಿಲ್ವಾ ನಿನಗೆ? ಹೋಗ್ಲಿ ಬಿಡು, ಸದ್ಯ ಇಷ್ಟಕ್ಕೆ ಇವೆಲ್ಲ ಮುಗೀತಲ್ಲ. ಕಾಫಿ ಕುಡಿದ್ಮೇಲೆ ಒಂದು ಗಳಿಗೆ ಮಲ್ಕೊಂಡೆದ್ದೇಳು, ಲವಲವಿಕೆ ಮೂಡುತ್ತೆ. ಪಂಚಾಕ್ಷರಿ, ಪಂಚಾಕ್ಷರಿ. ಹೇಳಿ ಗುಂಡಾಚಾರಿಗಳೇ. ಈಗ ಕಲ್ಲು ಬೀಳೋದು ನಿಂತು ಹೋಗಿದೆ. ನಿಂತೋಯ್ತಾ? ಹ್ಞೂ. ಸದ್ಯ ಅಮ್ಮನವ್ರು ದೊಡ್ಡವರು. ಈ ಫಲಕನ ಪಕ್ಕಕ್ಕೆ ಹಾಕಿ ಭಕ್ತಾದಿಗಳನ್ನ ಒಳಗೆ ಬಿಡು. ದೇವಸ್ಥಾನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದು ಈಗ ಸರಿ ಹೋಗಿದೆ. ಮಹಾಮಂಗಳಾರತಿ ಆಗುತ್ತೆ, ಭಕ್ತಾದಿಗಳೆಲ್ಲ ಒಳಗೆ ಬಂದು ನಿಂತ ಕರ್ಕೊಂಬಾರು. ಏನು ಗುಂಡಾಚಾರಿಗಳಿದು? ಯಾವಾಗಲೂ ದೋಷ ಸಮಸ್ಯೆ ಬಿಟ್ರೆ ತಾಂತ್ರಿಕ ದೋಷ ತಲೆದೋರಿದೆ, ಸಹಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ. ಏನು ನಡೀತಾ ಇದೆ ಇಲ್ಲಿ? ಇನ್ನೇನು ಶ್ರೀಚಕ್ರ ಉದ್ಭವ ಆಗೋ ಕಾಲ. ಗುಂಡಾಚಾರಿಗಳೇ, 21 ವರ್ಷದ ನಂತರ ಶ್ರೀಚಕ್ರವು ಉದ್ಭವ ಆಗುತ್ತೆ. ಅದನ್ನು ನೋಡಿ ಕಣ್ ತುಂಬ್ಕೋಬೇಕು ಅಂತ ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ಬಂದಿರ್ತಾರೆ. ಅಂಥದ್ರಲ್ಲಿ ನಾವು ಈ ಥರ ಬೋರ್ಡ್ ಹಾಕ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರು ಏನು ಮಾಡಬೇಕು? ಇದು ಬಿಡಿ, ಇನ್ನೂ ಕೆಲವೊಂದು ಭಕ್ತಾದಿಗಳಿದ್ದಾರೆ. ಅವ್ರು ಏನಂತಾರೆ ಗೊತ್ತೇ? ಮುಂಚೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ, ನೀವು ಸಿಬ್ಬಂದಿಗಳೇ ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದ್ದೀರಾ, ನಾವು ಧರ್ಮದರ್ಶಿಗಳ ಹತ್ರನೇ ಮಾತಾಡ್ತೀವಿ, ಕರೀರಿ ಅವ್ರನ್ನ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ವಿಷಯವಾಗಿಯೇ ಮಂಡ್ಲಿನಲ್ಲಿ ಮಾತಾಡ್ತಿದ್ದಾರೆ.
ಇನ್ನು ಮುಂದೆ ಈ ರೀತಿ ಆಗದೆ ಇರೋದಕ್ಕೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಚರ್ಚೆ ನಡೀತಿದೆ. ಸುಮ್ಮನೆ ರೀ ಗುಂಡಾಚಾರಿಗಳೇ, ಇಂಥ ಸಬು ಕೊಟ್ಬಿಟ್ರೆ ಭಕ್ತಾದಿಗಳು ಒಪ್ಕೊಂಡ್ಬಿಡ್ತಾರ? ಆಸೆ ನಿಂತ್ಕೊಂಡು ಭಕ್ತಾದಿಗಳು ಏನಂತಿದ್ರು ಗೊತ್ತೇನ್ರಿ? ಮಹಾಮಂಗಳಾರತಿ ಮುಗಿತಿದ್ದಂಗೆ ಆಡಳಿತ ಕಚೇರಿಗೆ ನುಗ್ಬಿಟ್ಟು ಅಮ್ಮನವ್ರ ಜೊತೆಲಿ ಆಟ ಆಡ್ತಾ ಇದ್ರೆ ಕೇಳ್ತೀವಿ ಅಂತಿದ್ರು. ಎಲ್ಲ ಸರಿ ಹೋಗುತ್ತೆ, ದಯವಿಟ್ಟು ಸಹಕರಿಸಿ ಅಂತ ಭಕ್ತಾದಿಗಳನ್ನು ಕೇಳ್ಕೊಳ್ಳೋ ಪಂಚಾಕ್ಷರಿ. ಬಾಯಿ ಬಂದಂಗೆ ಬೈತಾ ಇದ್ದಾರೆ. ನೋಡೋ, ಹೇಗೋ ಸಮಾಧಾನ ಮಾಡಿ ಭಕ್ತಾದಿಗಳನ್ನ ಒಳಗ್ಬಿಡು. ಮೊದಲು ಈ ಪಲಕನ ಕಿತ್ತು ಬಿಸಾಕು, ಹೋಗ. ಹೇಗಿದೆಯೇ? ನಿನಗೇನು ಬೇಕೋ ಸಂಕೋಚ ಪಡದೆ ಕೇಳು. ಅಮ್ಮ ಇದ್ದಿದ್ರೆ ನೀನು ಬಸ್ರಿ ಬೈಕೇನೆಲ್ಲ ಪೂರೈಸಿರೋಳು. ಅವಳಿಲ್ಲ ಅಂತ ಕೊರಗಬೇಡ, ನಾನಿದ್ದೀನಿ. ನಾಳೆ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತರ್ತೀನಿ. ನೀನು ಈ ಸ್ಥಿತಿನಲ್ಲಿ ಜಾಸ್ತಿ ಓಡಾಡಬೇಡ, ಬಾರಾಗಿರ ಎತ್ತಬೇಡ. ದಿನಾಗಲೂ ನಾನೇ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಓಡಾಡಿದ್ರೆ ಆಗೋ ಅಪಾಯಕ್ಕಿಂತ ಮನೇಲಿದ್ರೇ ಅಪಾಯ ಜಾಸ್ತಿ ಅನ್ನಿಸ್ತಾ ಇದೆ ನನಗೆ. ಯಾಕೆ? ಅಂಥದ್ದೇನಾಯ್ತು? ನನ್ನ ಗಂಡ ಈಗ ಹೊಸ ರಾಗ ಶುರು ಮಾಡಿದ್ದಾರೆ. ಮತ್ಯಾವ ರಾಗ ಶುರು ಮಾಡಿದಾನೆ? ಭೈರವಿನ, ಸಿಂಧು ಭೈರವಿನ? ಎರಡೂ ಅಲ್ಲ, ಮಗು ಬೇಡ ಅನ್ನೋ ರಾಗ. ಏನು ಹೇಳ್ತಿದ್ಯಾ ನೀನು? ಇಷ್ಟು ದಿನ ಒಂದೇ ಸಮನೆ ಕಾಗೆ ಕುಣಿತಾ ಇದ್ದ, ಮಗು ಇಲ್ಲ ಅಂತ. ಈಗ ನೀನು ಗರ್ಭಿಣಿ ಆದಮೇಲೆ ಮಗು ಬೇಡವಂತ. ಇನ್ನೂ ಅವನಿಗೆ ನಿನ್ನ ಮೇಲೆ ಅನುಮಾನ ಹೋಗಿಲ್ವಾ? ಆ ಥರದ ಅನುಮಾನ ಹೋಗಿದೆ. ಈಗ ಹೊಸ ಕಾಯಿಲೆ ಶುರುವಾಗಿದೆ. ಮೊದಲು ಅವನನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ತಿಕ್ಲಂತ ಅವನಿಗೆ. ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣಕ್ಕ. ಬರಲಿ ಇರು, ಈ ಸರ್ತಿ ಅವನಿಗೆ ಬಡದೆ ಬುದ್ಧಿ ಕಲಿಸೋದು. ಊಟ ಮಾಡಿದ್ಯಾ? ಏನೋ ಒಂದು ಸ್ವಲ್ಪ ತಿಂದೆ. ಅವನ ಕಾಟದಲ್ಲಿ ಎಲ್ಲಿ ಮಾಡಿರ್ತೀಯ? ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಬಿಸಿಯಾಗಿ ಊಟ ಮಾಡ್ವಿ ಅಂತೆ. ಬಾ. ಬೇಡ, ನನಗೇನು ಹಸಿವಿಲ್ಲ. ಒಂದು ಸ್ವಲ್ಪ ತಿನ್ನು, ಆಮೇಲೆ ತನಗೆ ತಾನೇ ಹಶ್ವಾಗತ್ತೆ. ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಕೊರಗಬಾರ್ದು ಈ ಹೊತ್ತಿನಲ್ಲಿ. ಬಾ. ವಿರೂಪಾಕ್ಷ ಶಾಸ್ತ್ರಿಗಳೇ, ವ್ಯಂಗ್ಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಬಗ್ಗೆ ನನಗೆ ಮರುಕ ಹುಟ್ಟುತ್ತೆ. ಎಲ್ಲ ಜಾಣ ತುಸ್ಸಾಕೋಣ ಅನ್ನೋ ಹಾಗೆ ನೀವು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಿ. ಆದರೂ ಯಾಕೆ ಹೀಗೆ ತಪ್ಪು ಹೆಜ್ಜೆ ಇಡ್ತೀರಿ? ನೋಡಿ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ. ಏನಾಯಿತು ಹೇಳಿ. ಏನಾದರೂ ಹೊಸ ಕಂಟಕನ ಬೆನ್ನಿಗೆ ಹಾಕ್ಕೊಂಡಿದ್ದೀರೇನು? ಯಾರೂ ಇಲ್ಲ ನನಗೆ, ನನ್ನ ಗುರಿ ಮುಟ್ಟೋದಕ್ಕೆ. ನನಗೆ ಯಾರು ದಾರಿ ತೋರಿಸ್ತಾರೆ? ನಾನು ನಂಬ್ಕೊಂಡಿದ್ದ ಅಮ್ಮನವರೇ ನನ್ನ ವಿರುದ್ಧ ಹಲ್ಲ ಮಸ್ಸಿತಾ ಇದ್ದಾರೆ. ನನಗೆ ಕೈ ಜೋಡಿಸ್ತಾರೆ ಅಂತ ನಂಬ್ಕೊಂಡಿದ್ದವರೆಲ್ಲ ನಿಷ್ಕ್ರಿಯರಾಗಿದ್ದಾರೆ. ಯಾರು ನಿಷ್ಕ್ರಿಯರಾಗಿದ್ದೀಗ? ನೋಡಿ ಶಾಸ್ತ್ರಿಗಳೇ, ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮಗೂ ನಿಮಗೂ ಅಭಿಪ್ರಾಯ ಭೇದವಿದೆ, ಒಪ್ಕೋತೀನಿ. ನಾವಿಬ್ಬರು ಕೆಲವೊಮ್ಮೆ ಹಾವು ಮುಂಚಿ ಥರ. ಅದು ಬಿಟ್ಟರೆ ವೈಯಕ್ತಿಕವಾಗಿ ನೀವೇ ನನ್ನ ಆಸ್ತಿ ಕಿತ್ಕೊಂಡಿಲ್ಲ, ನಾನೇನು ನಿಮ್ಮ ಪ್ರಾಣ ತೆಗೆಯೋಕೆ ಬಂದಿಲ್ಲ. ಜಗಳ ಆಡ್ತಾನೆ ನಾವಿಬ್ಬರು ಸ್ನೇಹಿತರಾದ್ವಿ. ಹೇಳಿ, ಏನು ವಿಷಯ? ಏನಾಯಿತು?
ಏನು ಕಾನೂನು ಪಾಲಕರೇ, ನೀನೆಂಥ ರಸಿಕ ರಾಜಕುಮಾರ. ನಿನ್ನ ದರ್ಬಾರ್ ಏನು, ನಿನ್ನ ಮಾತೇನು, ನಿನ್ನ ರೋಷ ಏನು? ನೀನ ಹೆಂಗೆ ಸೋತು ಬಿಟ್ರೆ ಹೆಂಗೋ? ನೋಡು ವಾಮಾಚಾರಿ, ನನಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇಲ್ಲ. ಈ ಬೂದಿ ಕುಂಕುಮ ಪ್ರಸಾದ ನಮಗಲ್ಲ. ನನ್ನ ಭಾಷೆನೇ ಬೇರೆ. ಮಾಂಸ, ವಸೂಲು, ಮದ್ಯ, ಮೈ, ಇದು ನನ್ನ ಆಸೆ, ಅಭಿರುಚಿ. ನಿನ್ನ ಆಸೆ ನಾನು ನೆರವೇರ್ಸೋಕ್ಕಾಗಲ್ಲ. ನನ್ನ ಪಡಿ ನಾನು ಬಿಟ್ಬಿಡು. ಹಂಗಂದ್ರೆ ಹೆಂಗು? ನನ್ನ ಆಶಯಕ್ಕೆ ಬಲಿ ಹಾಕಬೇಡ. ನೀ ನನಗೆ ಮಾತು ಕೊಟ್ಟಿ ಹೌದಲ್ಲ, ಆ ಶ್ರೀಚಕ್ರನ ನೀ ನನಗ ತಂದು ಕೊಡ್ತೀನಿ ಅಂತ. ಹಂಗ ನಾನು ನಿನಗೆ ಮಾತು ಕೊಟ್ಟಿನಿ, ಆ ಸಹಸ್ರ ಸುಗಂಧಿನಿ ಕನ್ಯೆನ ನಿನಗೆ ಕೊಡ್ತೀನಿ ಅಂತ. ನಮ್ಮಿಬ್ಬರು ಮಾತು ನಡಿಬೇಕಂದ್ರೆ ನೀ ನನಗೆ ಆ ಶ್ರೀಚಕ್ರ ತಂದು ಕೊಡ್ಬೇಕು. ಶ್ರೀಚಕ್ರನ ನಾನು ಹಿಂಗೆ ತಂದು ಕೊಡಬೇಕು ಅಂದರೆ ಉತ್ಸವದಲ್ಲಿ ಪಲ್ಲಕ್ಕಿಯಿಂದ ಶ್ರೀಚಕ್ರನ ಅಪಹರಿಸ್ಬೇಕು. ಆದರೆ ವಿರೂಪಾಕ್ಷ ನನ್ನ ಜೊತೆ ಕೈ ಜೋಡಿಸ್ತಾ ಇಲ್ಲ. ಕಡ್ಕಿನೂ ಕೋಪ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾನೆ. ನಾನೊಬ್ಬನೇನು ಶಂಕ ಊದ್ಲ ಶ್ರೀಚಕ್ರ ಉಳ್ಕೊಂಡು ಬರೋದಕ್ಕೆ? ಹೌದಪ್ಪ ವೀರಾಧಿವೀರ. ಶಂಕಾನು ನೀನ ಊದಬೇಕು, ಪೂಸಿನೂ ನೀನ ಹೊಡಿಬೇಕು. ಈ ಮಾರಿಗುಡಿ ಯಾರಿಗೂ ಪೂಸಿ ಹೊಡೆದ ಅಭ್ಯಾಸ ಇಲ್ಲ. ಚಕ್ರ ನಂಬ್ಕೊಂಡು ಬಂದಿಲ್ಲ ನಾನು ಇಲ್ಲಿಗೆ. ಕೈಯಲ್ಲಿ ಅಧಿಕಾರ ಇದೆ, ಯಾರನ್ನು ಬೇಕಾದ್ರೂ ಹಿಡಿದು ಬಗ್ಗಿಸ್ಬಿಡ್ತೀನಿ. ಸವ ಮುಗಿರಿ ಅಂತ ಕಾಯ್ತಾ ಇದ್ದೀನಿ. ಅದೆಲ್ಲ ಸರಿನಪ್ಪ, ಆದ್ರೆ ನೀನು ಬಯಸೋ ಹೆಣ್ಣು, ನಿನ್ನ ಆಸೆ, ನಿನ್ನ ಬಯಕೆ, ನಿನ್ನ ಚಪಲ, ನಿನ್ನ ಅಧಿಕಾರಕ್ಕೆ ಸಿಗಂಗಿಲ್ಲ. ಆದ್ರೆ ನನ್ನ ಮಂತ್ರಶಕ್ತಿಗೆ ಸಿಗ್ತತಿ. ಸಹಸ್ರ ಸುಗಂಧಿನಿ ಕನ್ಯೆ, ನೀ ಕೇಳಿದ ವಯಸ್ಸು, ನೀ ಹೇಳಿದ ರೂಪ, ನೀ ಬಯಸಿದ ರೀತಿಯಾಗಿ ಸಿಗ್ತಾಳ. ಬ್ಯಾಡ ನಿನಗೆ ಸುಗಂಧಿನಿ ಕನ್ಯೆ? ನಿನ್ನ ಕನಸು ಈಡೇರಬೇಕು ಅಂತಂದ್ರೆ ಆ ಶ್ರೀಚಕ್ರನ ನನಗೆ ತಂದು ಕೊಡು. ಅವರಿಬ್ಬರನ್ನ ನೀನ ಪುನಃ ಒಟ್ಟು ಮಾಡು. ತುಂಬಾ ನೊಂದು ಬಿಟ್ಟಿದ್ದೀನಿ, ತುಂಬಾ ತಣಿದು ಬಿಟ್ಟಿದ್ದೀನಿ. ಇಷ್ಟು ವರ್ಷ ನನ್ನ ಬದುಕಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನನ್ನ ಪಾಲಿಗೆ ಯಾರೂ ಇಲ್ಲ. ನನ್ನ ಪಾಲಿಗೆ ನೀವು ಹೋಗ್ಬಿಟ್ರೆ ತಿಳಿದವ್ರು ನೀವು. ವೇದ ಶಾಸ್ತ್ರಗಳನ್ನು ನನಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀನಿ, ನನಗಿಂತ ಹೆಚ್ಚು ಸಾಧನೆಗಳನ್ನು ಮಾಡಿದ್ದೀನಿ. ಈಗ ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೇಳಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಶಕ್ತಿ ಯಾವುದು? ಮನಸ್ಸು. ನಮ್ಮ ಮನಸ್ಸೇ ಅತ್ಯಂತ ದೊಡ್ಡ ಶಕ್ತಿ. ಅದಕ್ಕಿಂತ ದೊಡ್ಡ ಶಕ್ತಿ ಗೊತ್ತಿಲ್ಲ. ನಮ್ಮ ಮನಸ್ಸನ್ನು ನಾವು ಕಳ್ಕೊಂಡ್ಬಿಟ್ರೆ ಆ ಅಮ್ಮನವರೇ ನಮ್ಮನ್ನು ಕಾಪಾಡಬೇಕು. ಆ ಅಮ್ಮನವರಿಗಿಂತ ದೊಡ್ಡ ಶಕ್ತಿ ಯಾವುದು? ಈ ಜನ್ಮಕ್ಕೆ ನಿಮಗೆ ಬುದ್ಧಿ ಬರೋದಿಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ಹೇಳಿ ದೇಶಿಕರೇ, ನೀವು ಪ್ರಕಾಂಡ ಪಂಡಿತರು, ನಿಮಗೆ ಗೊತ್ತಿರುತ್ತೆ. ಅಮ್ಮನವ್ರಿಗಿಂತ ದೊಡ್ಡ ಶಕ್ತಿ ಯಾವುದು ಇಲ್ವಾ? ಮಾತಾಡಿ ದೇಶಿಕರೇ, ಮಾತಾಡಿ. ಅಮ್ಮನವರೇ ದೊಡ್ಡ ಶಕ್ತಿನ? ಅವ್ರಿಗಿಂತ ಮೀರಿದ ಶಕ್ತಿ ಬೇರೆ ಯಾವುದು ಇಲ್ವಾ? ಇದೆ. ಇದೆಯಾ? ಯಾವುದದು? ಅಮ್ಮನವರ ನಾಮಬಲ, ಅಂದ್ರೆ ಅಮ್ಮನವರ ನಾಮಸ್ಮರಣೆ. ಅಂದ್ರೆ ಹಿಂದೆ ನಾನು ದೇವಸ್ಥಾನದಲ್ಲಿ ಹರಿಕಥೆಗಳನ್ನು ಮಾಡ್ತಿದ್ದಾಗ ರಾಮಾಂಜನ ಯುದ್ಧದ ಪ್ರಸಂಗವನ್ನು ಉದಾಹರಣೆಯಾಗಿ ಹೇಳ್ತಿದ್ದೆ. ಭಾಷಃ
ನೀವು ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಇರ್ಲಿ, ಮತ್ತೊಮ್ಮೆ ಹೇಳಿ. ಹಿಂದೆ ಹನುಮಂತನಿಗೂ ರಾಮನಿಗೂ ನಡೆದ ಪ್ರಸಂಗ ಇದು. ಹನುಮಂತನಿಗೆ ಶ್ರೀರಾಮಚಂದ್ರನೇ ಪ್ರಭು, ಅವನೇ ಅವನ ಆರಾಧ್ಯ ದೈವ. ಆದರೆ ಈ ವಿಧಿ ಕಾಲ ಎಂಥವ್ರನ್ನು ವಂಚಿಸುತ್ತೆ. ರಾಜನೊಬ್ಬನನ್ನು ರಕ್ಷಿಸುವ ಸಲುವಾಗಿ ಆತನಿಗೆ ಮಾತು ಕೊಟ್ಟ ಹನುಮಂತ ಕೊನೆಗೆ ಆ ಶ್ರೀರಾಮಚಂದ್ರನ ವಿರುದ್ಧನೇ ಹೋರಾಡಬೇಕಾಗಿ ಬಂತು. ಹನುಮನ ಶಕ್ತಿಯೇ ಶ್ರೀರಾಮ. ಈಗ ಆ ಶಕ್ತಿನೇ ಹನುಮಂತನ ವಿರುದ್ಧ ಯುದ್ಧಕ್ಕೆ ನಿಂತಿತ್ತು. ಹನುಮಂತನಿಗೂ ಏನು ಮಾಡೋಕ್ಕೂ ತೋಚಲಿಲ್ಲ. ಹನುಮಂತ ಹೇಳ್ತಾನೆ, ಶ್ರೀರಾಮಚಂದ್ರ, ಇನ್ನು ಹಂಗ್ಯಾಕೆ ನನಗೆ, ನಿನ್ನ ನಾಮದ ಬಲ ಒಂದೇ ಸಾಕು ಅಂತ ಹೇಳಿ ಶ್ರೀರಾಮ ಸ್ಮರಣೆ ಮಾಡ್ತಾ ಅವನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ. ಶ್ರೀರಾಮಚಂದ್ರ ತನಗೆ ಗೊತ್ತಿರೋ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಕೊನೆಗೆ ಹನುಮಂತನ ಮುಂದೆ ಸೋತು ನಿಲ್ತಾನೆ. ರಾಮ ಹನುಮಂತನಿಗೆ ಶರಣಾಗಿ ನಿಲ್ತಾನೆ. ಜಗತ್ತಿಗೆ ಇದೊಂದು ಪಾಠ. ಶಾಸ್ತ್ರಿಗಳೇ, ಅಮ್ಮನವ್ರನ್ನ ನೀವು ಎಷ್ಟು ನಂಬ್ತಿರೋ, ಅವರ ನಾಮಸ್ಮರಣೆಯನ್ನ ಎಷ್ಟೆಷ್ಟು ಮಾಡ್ತಿರೋ, ಅಮ್ಮನವರು ಅಷ್ಟಷ್ಟು ನಿಮಗೆ ಸೋತು ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ದೊಡ್ಡ ದೊಡ್ಡ ವ್ರತ ಪೂಜೆ ಮಾಡುವಾಗ ಅಮ್ಮನವರ ಹೆಸರಲ್ಲಿ ಕಂಕಣ ಕಟ್ಕೊಳ್ತೀವಿ. ಆಗ ಅಮ್ಮನವರೇ ನಮ್ಮ ರಕ್ಷಣೆಗೆ ಹೊಣೆ. ನಾವು ಕಂಕಣ ಕಳಚೋವರೆಗೂ ನಮಗೆ ಯಾವ ತೊಂದರೆಯೂ ಆಗದಂತೆ ಅಮ್ಮನವರೇ ನೋಡ್ಕೋತಾರೆ. ನನ್ನ ಪಾಲಿನ ಗುರು ನೀವು, ನನಗೆ ದಾರಿ ತೋರಿದ ಬೆಳಕು ನೀವು.